22,000 ಪೋಸ್ಟ್ಗಳನ್ನ ಫಿಲ್ ಮಾಡಬೇಕು ಅಂತ ಈಗ ಸರ್ಕಾರ. ಹೌದು ನೋಡಿ, ನಾವು ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬರುವಾಗ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರದಲ್ಲಿ, ಹಂತವಾಗಿ ನಾವು ತುಂಬುತ್ತೇವೆ ಅಂತೇಳಿ ಹೇಳಿದ್ದು. ಅನೇಕ ಕಾರಣಗಳಿಂದ ಅದು ವಿಳಂಬ ಆಯಿತು. ಇಂಟರ್ನಲ್ ರಿಸರ್ವೇಷನ್ದು ಸಮಸ್ಯೆ ಬಗೆಹರಿಲಿಲ್ಲ. ನಿಜವಾಗೂ ಅದು ಒಂದು ದೊಡ್ಡ ಸಮಸ್ಯೆ ಆಗಿ ಬಂದಿತ್ತು ನಮಗೆ. ಅದಕ್ಕೆ ಕಮಿಷನ್ ಮಾಡಿ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ನೇತೃತ್ವದಲ್ಲಿ ಒಂದು ವರದಿ ಸರ್ಕಾರಕ್ಕೆ ಬಂದ ಮೇಲೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆಯನ್ನು ಬಗೆಹರಿಸಿತು. ಅದು ಆದಮೇಲೆ ನಾವು ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತೇಳಿ ಬಜೆಟ್ನಲ್ಲೇನೆ 56,942 ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ದು. ಆ ಪ್ರೋಸೆಸ್ ಪ್ರಾರಂಭ ಆಗಿತ್ತು. 24,000 ಹುದ್ದೆಗಳಿಗೆ FD ಅವರು ಕೂಡ ಪರ್ಮಿಷನ್ ಕೊಟ್ಟು ನೋಟಿಫಿಕೇಶನ್ಸ್ ಮಾಡಿ ಅಂತ ಹೇಳಿ ಎಲ್ಲ ಇಲಾಖೆಗಳಿಗೂ ನಾವು ತಿಳಿಸಿದ್ದು. ಈ ಮಧ್ಯೆ ಸರ್ಕಾರ ಮುಖ್ಯಮಂತ್ರಿಗಳು ಬದಲಾವಣೆ ಆದಮೇಲೆ ಅದನ್ನ ಪುನರ್ ಪರಿಶೀಲನೆ ಮಾಡಿ ಈಗ 72,000 ಹುದ್ದೆಗಳನ್ನು ತುಂಬಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕಾಗಲೇ ಡಿಪಾರ್ಟ್ಮೆಂಟ್ಗಳಿಗೆ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ ನಮ್ಮ ಕಂದಾಯ ಇಲಾಖೆಯಲ್ಲೂ ಕೂಡ ಸುಮಾರು ಜನರಿಗೆ ಮಾಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಟೀಚರ್ಸು, ಡಾಕ್ಟರ್ಸು, ನರ್ಸಸ್ಸು, ಈ ಇಂಜಿನಿಯರ್ಸು ಇವರಿಗೆಲ್ಲ ಅವರವರ ಇಲಾಖೆಯಲ್ಲಿ ಡಿಲೇ ಮಾಡ್ದಂಗೆ ನೀವು ನೋಟಿಫೈ ಮಾಡಿ ಅಂತ ಹೇಳಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ವಿ. ಅದಕ್ಕಾಗಿ ಈಗ ಮುಖ್ಯಮಂತ್ರಿಗಳು ಈಗ 2 ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಓವರ್ಸಿ ಉಮಾ ಮಹಾದೇವನ್ ಅಂತ ಹೇಳಿ ಒಬ್ರು ACS ಇದ್ದಾರೆ, ಮತ್ತೆ ಗೌರವ್ ಗುಪ್ತಾ ಅವರನ್ನು ಇಬ್ಬರನ್ನು ಕೂಡ ನೀವು ಮಾನಿಟರ್ ಮಾಡಬೇಕು ಇದು ಇಂಪ್ಲಿಮೆಂಟೇಷನ್ ಅಂತ ಹೇಳಿ ಮಾಡಿದ್ದಾರೆ. ನಮ್ಮ ಉದ್ದೇಶ ಏನು ಅಂದ್ರೆ, ಈಗ ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅನ್ಎಂಪ್ಲಾಯ್ಡ್ ಯೂತ್ಸ್ ಇದ್ದಾರೆ. ಅವರೆಲ್ಲ ಅನೇಕ ಸಂದರ್ಭದಲ್ಲಿ ಬೀದಿಗಿಳಿದು ನಮಗೆ ರಿಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿರೋದನ್ನ ನಾವು ತಾವೆಲ್ಲ ನೋಡಿದಿರಿ. ಹಾಗಾಗಿ ಈಗ ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿ ಆ 72,000 ಹುದ್ದೆಗಳನ್ನು ತುಂಬುತ್ತೇವೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇಷ್ಟು ಪರ ವಿರೋಧ ಇತ್ತು. ಈಗ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರು ನಾಯಕರು ಹೇಳಿದಾಗ ಕೆಲವೊಂದ್ ಕಡೆ ರೈತರಿಗೆ ಅನುಕೂಲ ಮಾಡಬೇಕು ಅಂತ CM ಅವರು ಪರಿಗಣಿಸಬೇಕು ಅನ್ನೋ ಒಂದು ದಾಟಿಯಲ್ಲಿದೆ. ಸೊ ಏನಾದ್ರೂ ಆ ಡಿಸಿಷನ್ ಶಿಫ್ಟ್ ಆಗುವಂತ ತರ ಇದೆಯಾ ಸರ್ ಬಿಡದಿಯಿಂದ ಬೇರೆ? ಇಲ್ಲ, ನಾನು ಮೊದಲೇನೂ ಹೇಳಿದ್ದೇನೆ, ರೈತರಿಗೆ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ಸೆಂಟ್ ಆಗಿ ಅವರ ಕನ್ಸೆಂಟ್ ತಗೊಂಡು ಅದನ್ನ ಆ ಜಮೀನುಗಳನ್ನ ತೆಗೆದುಕೊಂಡು ಮಾಡುವಂತಹದ್ದನ್ನ ಈಗ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಒಂದು ವೇಳೆ ನಮಗೆ ಕೊಡುವಂತ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದ್ರೂ ಇದ್ರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂತ ಸಾಧ್ಯತೆಗಳು ಕೂಡ ಇದಾವೆ. ಒಟ್ಟಾರೆ ಗೊಂದಲ ಇಲ್ಲದೆ ಆ ಒಂದು ಬಿಡದಿ ಟೌನ್ಶಿಪ್ ನ ನಾವು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಈ ಹಬ್ಬಗಳಿಗೆ ಅತ್ಯಂತ ಹೆಚ್ಚಿನ ನೀರಿನ ಬಳಕೆ ಆಗುತ್ತೆ. ಆ ಕಾರಣದಿಂದ ಬಿಡದಿಯ ಜಾಗ ಸುತ್ತಮುತ್ತ ನೀರು ಜಾಸ್ತಿ ಇದೆ. ಇದನ್ನ ಸರ್ಕಾರ ಮುಂದೆ 40 ವರ್ಷಕ್ಕೆ ಉಪಯೋಗ ಆಗೋ ತರ ಬಳಸ್ಕೊಳ್ತಾ ಇದೆ. ಇದು ಯಾಕೆ ಈಗ ಸ್ಟಾರ್ಟ್ ಆಗಿದೆ ನೋಡಿ, ಅದು ಯಾವ್ಯಾವ ಪ್ಯಾರಾಮೀಟರ್ಸ್ಗಳು ಸೆಂಟರ್ಗಳು ಮಾಡೋದಕ್ಕೆ ಇದೆ ಅನ್ನೋದು ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇವರೊಂದೆಲ್ಲ ಹೇಳ್ತಿರ್ತಾರೆ. ಈಗ ನಾವು ಬೇರೆ ಬೇರೆ ಕಡೆನೂ ಕೂಡ ಅದನ್ನ ಲೊಕೇಟ್ ಮಾಡೋದು. ಹಬ್ಬಿಗೋಸ್ಕರ ಅಲ್ಲಿ ಮಾಡ್ತಿಲ್ಲ. ಟೌನ್ಶಿಪ್ ಬೇರೆ ಬೇರೆ ಕಾರಣಕ್ಕೆ. ಈಗ ಬೆಂಗಳೂರು ಮೇಲೆ ಎಷ್ಟು ಪ್ರೆಷರ್ ಇದೆ, ಟ್ರಾಫಿಕ್ ಇದೆ, ದಿನನಿತ್ಯ ನೋಡ್ತೀರಾ. ಟ್ರಾಫಿಕ್ ಆಗ್ಲಿ ಬೆಂಗಳೂರು ಮೇಲೆ ಪ್ರೆಷರ್ ಇದೆ. ಮತ್ತೊಂದು ಪಕ್ಕದಲ್ಲಿ ಟೌನ್ಶಿಪ್ ಈಗ ನೈಸ್ ಪ್ರಾಜೆಕ್ಟ್ ಮಾಡಿದಾಗ ಮಾಡಬೇಕು ಅಂತ ಪ್ರಪೋಸ್ ಮಾಡಿದ್ವಿ. ಉದ್ದೇಶ ಏನು? ಬ್ಯಾಂಗ್ಳೂರಿನ ಮೇಲೆ ಆ ಪ್ರೆಷರ್ ಅನ್ನ ಈಸ್ ಔಟ್ ಮಾಡಿ ಅಂತ. ಈಗ ಪಕ್ಕದಲ್ಲಿ ಕೋಲಾರ ಇದೆ, ತುಮಕೂರು ಇದೆ, ರಾಮನಗರ ಇದೆ. ಈ ಎಲ್ಲ ಹತ್ತಿರದಲ್ಲಿರುವ ಪಟ್ಟಣಗಳನ್ನು 2 ಟೈರ್ ಸಿಟೀಸ್ ನ ಡೆವಲಪ್ ಮಾಡಿದ್ರೆ ಬೆಂಗಳೂರು ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ ಅನ್ನುವಂತ ಉದ್ದೇಶ. ಅದಕ್ಕೋಸ್ಕರ ಈಗ ನಾವು ಆಲ್ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಆದ್ರೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು ಅನ್ನೋ ಡೈರೆಕ್ಟರೇಟ್ ಇಂದ ಸತೀಶ್ ಜಾರಕಿಹೊಳಿ ರಿಲೇಟಿವ್ ಮಂಜುನಾಥ್ ಅವರು. ಓಕೆ, ಥ್ಯಾಂಕ್ ಯು. ಇಷ್ಟೇ ಹೇಳಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.